ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಾವು ಬೇಕಾದಷ್ಟು ಸತಿ ಹೇಳಿದ್ವಿ, ಸ್ಥಳೀಯ ಚುನಾವಣೆಗಳು ನಡಿಬೇಕಾಗಿದೆ. ಬರೀ MCC ಅಲ್ಲ, ಪಟ್ಟಣ ಪಂಚಾಯತಿ, ನಗರಸಭೆ ಎಲ್ಲಾನು ಕೂಡ ಅವರು ನಡೆಸಬೇಕಾಗಿದೆ. ಆ ಎಲೆಕ್ಷನ್ ನಡೆಯೋ ಮೂಲಕ ನಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ, ಜನರಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಇದು ನಾವು ಕೂಡ ಪದೇ ಪದೇ ಹೋರಾಟವನ್ನು ಮಾಡ್ತಾ ಇದೀವಿ. ಸರ್ಕಾರ ತೀರ್ಮಾನ ಮಾಡಿಬಿಟ್ಟು ಆ ಚುನಾವಣೆಯನ್ನು ನಡೆಸಬೇಕಾಗಿದೆ. ನಾವು ಮತ್ತೊಮ್ಮೆ ಅದನ್ನ ನಿಮ್ಮ ಮೂಲಕ ಆಗ್ರಹಿಸ್ತೀವಿ. ಎರಡನೇದು ಏನು ಕೇಳಿದಿರಾ ನೀವು, ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ, ಹೌದು, ಅವರು ಇದು ಏನು KSCA ಅವರು ಮೈಸೂರಿನಲ್ಲಿ ಒಂದು ಸ್ಟೇಡಿಯಂ ಬೇಕು ಅಂತ ಅವರು ಒಂದು ನಿರ್ಣಯಕ್ಕೆ ಬಂದಿದ್ರು. ಅದಾಗಿದ ನಂತರ ಅವರು ಇಲ್ಲಿ DC-ಗೆ ಅಪ್ರೋಚ್ ಮಾಡಿದ್ರು. ಅಂದಿನ ಒಂದು BJP ಸರ್ಕಾರಕ್ಕೆ ಅವರು ಅಪ್ರೋಚ್ ಮಾಡಿದ್ರು. ಲ್ಯಾಂಡ್ ಅನ್ನು ನಾವು ಗುರುತಿಸಿದೀವಿ, ಆ ಲ್ಯಾಂಡ್ ಏನು ಅಕ್ವಿಸಿಷನ್ ಪ್ರಕ್ರಿಯೆ ಇದೆ, ನೀವು ನಡ್ಸ್ಕೊಡ್ಬೇಕು ಅಂತ ಹೇಳಿದ್ರು. ಅದು ಬಹಳ ವಿಳಂಬ ಆಗ್ತಾ ಇತ್ತು. ಅದಾಗಿದ ನಂತರ ಅವರು DC ಹಿಂದಿನ ಕಾಲದಲ್ಲೇ ಒಂದು ಲ್ಯಾಂಡ್ ಅನ್ನು ಗುರುತಿಸಿದ್ರು. ಉಡಿಯಾಲಲ್ಲಿ ಒಂದು ಜಮೀನಿದೆ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ಅದಾಗಿದ ನಂತರ ನಾವು ಕೂಡ CM ಅವ್ರು ಭೇಟಿಯಾಗಿ ಇದನ್ನ ಒಂದು ಸ್ವಲ್ಪ ಎಕ್ಸ್ಪಡೇಟ್ ಮಾಡಬೇಕು ಅಂತ ನಾವು ಅವ್ರಿಗೆ ಹೇಳಿದ್ವಿ. ಅದಾಗಿದ ನಂತರ ಅವರು DC ಅವ್ರಿಗೂ ಕೂಡ ನಾವು ಫಾಲೋ ಅಪ್ ಅಲ್ಲಿದ್ದು ಆ ಕೆಲಸವನ್ನು ಮಾಡೋಣ. ನಾವು ಆಗ್ಲೇ ಒತ್ತಾಯ ಮಾಡಿದೀವಿ. ನಾವು ಹಿಂದೆ ಅದೇ ಒಂದು ಸಭೆಯಲ್ಲಿ, ಆ ಸಮಯದಲ್ಲಿ KSCA-ಗೆ ನಾವು ಭೇಟಿ ಆಗಿದ್ವಿ ಮುಖ್ಯಮಂತ್ರಿಗೆ. ಆ ಸಮಯದಲ್ಲೂ ಹೇಳಿದ್ವಿ, ಎರಡು ದೇವರಾಜ ಮಾರ್ಕೆಟ್, ಲ್ಯಾಂಡ್ ಸ್ಟೋನ್ ಬಜಾರ್ ಎರಡು ಕೂಡ ರೆಸ್ಟೋರೇಷನ್ಗೋಸ್ಕರ ನೀವು ಮುಂದುವರಿರಿ. ನಾವು ಕೂಡ ಕೇಂದ್ರ ಸರ್ಕಾರದಿಂದ ನಾವು ಸೂಕ್ತವಾದಂತಹ ಒಂದು ಪ್ರತಿಕ್ರಿಯೆಯನ್ನು ಕೂಡ ನಾವು ತರ್ತೀವಿ ಅಂತ ನಾನು ಮುಖ್ಯಮಂತ್ರಿಗೂ ಹೇಳಿದೆ. ಅಲ್ಲಿ ಏನೇ ರೀತಿಯ ಒಂದು ಮೂವ್ಮೆಂಟ್ ಇಲ್ಲ. ದೇವರಾಜ ಮಾರ್ಕೆಟ್, ಲ್ಯಾಂಡ್ ಸ್ಟೋನ್ ಬಜಾರ್ ನಿರಂತರವಾಗಿ ನಾವು ಫಾಲೋ ಅಪ್ ಅಲ್ಲಿದ್ದೀವಿ. ಇವರು ಏನಾದ್ರು ಒಂದು ಸ್ಪಷ್ಟವಾದಂತಹ ಒಂದು ನಿರ್ಣಯಕ್ಕೆ ಬಂದ್ರೆ ನಾವು ಕೂಡ ಅದನ್ನ ಮುಂದುವರಿಬಹುದು. ಅಷ್ಟು ಹೇಳ್ತಾ ನಮ್ಮ ಮಾಧ್ಯಮದ ಮಿತ್ರರು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಪತ್ರಿಕಾಗೋಷ್ಠಿಗೆ ಬಂದಿದ್ದೀರಿ, ನಿಜವಾಗ್ಲೂ ನಮ್ಗೆಲ್ಲರಿಗೂ ಸಂತೋಷ.